ಗೋವಾದಲ್ಲಿ ನಿರ್ಮಾಪಕರ ನಡುವೆ ಗಲಾಟೆ ಆಗಿದೆ. ಈ ವೇಳೆ ನಿರ್ಮಾಪಕ ಎ ಗಣೇಶ್ ಅವರ ಮೇಲೆ ಆಂತರ್ಯ ಸತೀಶ್ ಅವರು ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತದೆ. ಈಗ ಸ್ವತಃ ಆಂತರ್ಯ ಸತೀಶ್ ಅವರು ಈಗ ನಮ್ಮ ಜೊತೆಲಿ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಘಟನೆಗೆ ಸಂಬಂಧಪಟ್ಟಂತೆ ಏನಾಯ್ತು ಅವತ್ತು ಅಂತ. ಸರ್, ಎ ಗಣೇಶ್ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಆಂತರ್ಯ ಸತೀಶ್ ಅವರು ಕುಡಿದಿದ್ರು, ಕುಡಿದ ಮಾತಿನಲ್ಲಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ಗಂಭೀರವಾದ ಗಾಯ ಆಗಿದೆ, ಬ್ಯಾಂಡೇಜ್ ಆಗಿದೆ, ಹಾಸ್ಪಿಟಲ್ ನಾನು ಟ್ರೀಟ್ಮೆಂಟ್ ಕೂಡ ತಗೊಂಡು ಬಂದಿದ್ದೀನಿ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಏನಾಯ್ತು ಸರ್ ಅವತ್ತು ಗಲಾಟೆ? ಆಕ್ಚುಲಿ ನಾವು ಎಲ್ಲರೂ ಸಂತೋಷವಾಗಿರೋಣ ಅಂತ ಎನ್ ಸುರೇಶ್ ಅವರು ಪಾರ್ಟಿ ಅರೇಂಜ್ ಮಾಡಿದ್ರು ಗೋವಾದಲ್ಲಿ. ನಾವೆಲ್ಲರೂ ಅಲ್ಲಿ ಹೋಗಿ ಸೇರಿದ್ವಿ. ಅವರು ಪಾರ್ಟಿನೂ ನಡೀತಾ ಇತ್ತು, ಡಿ ಜೆನೂ ನಡೀತಾ ಇತ್ತು. ಡಿ ಜೆ ನಡೆದಾಗ ನಾನು ಬೊಂಬೆ ಹೇಳುತ್ತೈತೆ ಅಂತ ಒಂದು ಸಾಂಗ್ ಬಂತು. ಆ ಸಾಂಗಿಗೆ ಸ್ಟೆಪ್ ಹಾಕಿದೆ. ಆ ಸ್ಟೆಪ್ ಆದ ತಕ್ಷಣ ನಾನು ಎನ್ ಸುರೇಶ್ ಅವರು ಮತ್ತು ಭಾಮ ಹರೀಶ್ ಅವ್ರಿಗೆ ನೀ ರಾಜಕುಮಾರ ಅಂತ ಹಾಡು ಹೇಳ್ತಾ ಇದ್ದೆ. ಹಾಡು ಹೇಳಿದ್ದು ಇವ್ರಿಗೆ ಎಲ್ಲೂ ಬಂದ್ಬಿಡ್ತೋ ಕೋಪ ನನ್ನ ಮೇಲೆ ಬಂದು ಏಕಾಏಕಿ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಆದ್ರು. ಅಷ್ಟೇ ನಡೆದಿದ್ದಲ್ಲಿ. ನಾನು ಯಾರಿಗೂ ಹೊಡೆದಿಲ್ಲ, ನನ್ನ ಕೈಯೂ ಎತ್ತಿಲ್ಲ. ಸಿ ಫುಟೇಜ್ ಇದೆಯಲ್ಲ, ಅದು ನೋಡ್ಬೋದಲ್ವಾ? ಸರ್, ಅವರು ಗಣೇಶ್ ಅವ್ರು ಹೇಳ್ತಿರೋದು ಅಂತ ಹೇಳಿದ್ರೆ, ರಥಾವರ ಮಂಜು ಅವರು ಬಂದ್ರಲ್ಲಿ. ಸೊ ರಥಾವರ ಮಂಜು ಅವರಿಗೆ ಆಂತರ್ಯ ಸತೀಶ್ ಅವರಿಗೆ ಗಲಾಟೆ ಆಯ್ತು. ಅವರಿಬ್ಬರ ಗಲಾಟೆನ ಬಿಡಿಸೋದಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಪ್ಲೇಟಲ್ಲಿ ಎತ್ತು ಓಡಿದ್ರು, ಗಂಭೀರವಾಗಿ ಫೋರ್ಕ್ ಸ್ಪೂನ್ ಇತ್ತಂದ್ರೆ ಚುಚ್ಚಿದ್ರು, ನನಗೆ ಬ್ಲಡ್ ಬಂದ್ಬಿಡ್ತು ಅಂತೇಳಿ ಆರೋಪ ಮಾಡ್ತಾ ಇರೋದು. ಇದೆಲ್ಲ ಶುದ್ಧ ಸುಳ್ಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಕೈ ಎತ್ತಿಲ್ಲ. ಅವರೇ ಆಕ್ಚುಲಿ ರಥಾವರೇ ಫಸ್ಟ್ ಬಂದಿದ್ದು. ಈ ಮಾತದ್ದು ನೀವು ಹೇಳೋದು ಸತ್ಯ. ರಥಾವರೇ ಬಂದ್ಬಿಟ್ಟು ನನ್ನ ಪ್ರಚೋದನೆ ಮಾಡಿದ್ರು, ಕೆಟ್ಟದಾಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಕುಡಿದ್ಬಿಟ್ಟು. ಅವ್ರಿಗೇನು ಗೊತ್ತಾ, ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಇಬ್ಬರಿಗೂ ಜ್ಞಾನ ಇಲ್ಲ. ಏನು ಒಂದು ಸ್ವಲ್ಪ ಜ್ಞಾನ ಇಲ್ಲ. ಅವ್ರ ಕಾಲ ಮೇಲೆ ನಿಂತ್ಕೊಳಕ್ ಅವ್ರಿಗೆ ಆಗ್ತಾ ಇಲ್ಲ, ಬಿದ್ದೋಗ್ತಾ ಇದ್ದಾರೆ. ಅಷ್ಟು ಕುಡ್ದಿದ್ದಾರೆ. ಬಿದ್ದು ಹೊರ ರಾಜ್ಯದಲ್ಲಿ ಹೋಗಿ ಆ ಥರ ಕುಡಿದು ಏನಾರ ಅದು ಹೆಚ್ಚು ಕಮ್ಮಿ ಅದು ಯಾರು ನೋಡ್ತಾರೆ? ಆ ಥರ ಅದು ನನಗೂ ಅದು ಭಾಳ ಇಷ್ಟ ಆಗಲಿಲ್ಲ ಅವ್ರು ಮಾಡಿದ್ದು. ಅವ್ರು ಆ ಪರಿಸ್ಥಿತಿಲಿ ಅಷ್ಟು ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿದ್ರು. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ಗಣೇಶ್ ಅವ್ರಿಗೆ ಆಗಲಿ, ಗಣೇಶ್ ಅವರೇ ಈ ರಥಾವರ ಮಂಜುಗೂ ನನಗೂ ಮಾತಾಡ್ತಾ ಇತ್ತಲ್ಲ, ಆಗ ಇವರು ಎದ್ದು ಒಡೆಯೋಕ್ಕೆ ಓಡ್ ಬಂದಿದ್ದು. ನಾನಂತೂ ಪ್ಲೇಟು ಇಲ್ಲ, ಏನು ಮುಟ್ಟಿಲ್ಲ. ಗಲಾಟೆ ಆಗ್ತಾ ಇದ್ದಾಗ ಮಾತ್ರ ಇವರು ಓಡ್ ಬಂದ್ರು. ಅವಾಗ ನಾನು ನೂಕಾಡ್ದೆ ಅಷ್ಟೇ ಹೊರತು ನಾನು ಮುಟ್ಟಿಲ್ಲ, ಅವ್ರು ಹೊಡೆದಿಲ್ಲ. ಎಲ್ಲ CCTV ಇದೆಯಲ್ಲ. ಅಂದ್ರೆ ಏನ್ ಸರ್, ಈಗ ಗಣೇಶ್ ಅವರು ಕಣ್ಣಿಗೆ ತುಂಬಾ ಡ್ಯಾಮೇಜ್ ಆಗಿದೆ, 15 ಸ್ಟಿಚ್ ಹಾಕಿದೀನಿ ಅಂತ ಹೇಳ್ತಾರೆ. ಜೊತೆಗೆ ಬ್ಯಾಂಡೇಜ್ ಕೂಡ ಆಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದಾರಂತೆ, ಗೋವಾದಲ್ಲಿ ಕೂಡ ಟ್ರೀಟ್ಮೆಂಟ್ ಆಗಿದೆ ಅಂತ. ಏನಾಯ್ತು ಹಂಗಂದ್ರೆ? ಅಷ್ಟು ಸೀರಿಯಸ್ ಆಗಿ ಏನಾಯ್ತು ಹಾಗಾದ್ರೆ? ಅದೊಂದು ವಿಷಯಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಬಿದ್ಬಿಟ್ರು ಕೆಳಗಡೆ. ನಾನು ಹೇಳ್ದಲ್ಲ ಆಗ್ಲೇ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಅವ್ರಿಗೆ. ಅಂತ ಪೀರಿಯಡ್ನಲ್ಲಿ ಇವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ಅಂದ್ಬಿಟ್ಟು ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಇಬ್ರು ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿ ನನ್ನ ಹತ್ರ ಏನೂ ಇಲ್ಲ. ಅವ್ರು ಹೇಳೋ ಮಾತಾಡೋದು ತಪ್ಪಲ್ವಾ? ನಾವು ಸಂತೋಷ ಕೂಟಗಳಿಗೆ ಎಲ್ಲ ಜೊತೆಲಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಗಿರ್ಬೋದು, ನಮ್ಮ ಪದಾಧಿಕಾರಿಗಳಾಗ್ಬೋದು, ಒಂದು ಹೊರ ರಾಜ್ಯಕ್ಕೆ ಹೋಗಿ ಸಂತೋಷವಾಗಿ ಇರೋಣ ಅಂತ ನಾವು ಸಂತೋಷ ಕೂಟ ಆಕ್ಚುಲಿ ಅಲ್ಲಿ ಅರೇಂಜ್ ಮಾಡಿದ್ರು. ಅದಕ್ಕೆ ನಾವೆಲ್ಲರೂ ಸಂತೋಷವಾಗಿ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿದ್ವಿ ಅಲ್ಲಿ. ಅಂಥ ಪೀರಿಯಡ್ನಲ್ಲಿ ಬಂದು ಅದು ಹೇಳ್ದಲ್ಲ ನಿಮಗೆ, ಬೊಂಬೆ ಹೇಳುತ್ತೈತೆ ಅಂತ ಆ ಸಾಂಗ್ ಹೇಳಿದಾಗ ಇವರಿಬ್ಬರಿಗೂ ಕೋಪ ಬಂತು. ಆ ಕೋಪ ಬಂದ ಸಂದರ್ಭದಲ್ಲಿ ಏಕಾಏಕಿ ನನ್ನ ಮೇಲೆ ಗಲಾಟೆಗೆ ಬಂದ್ರು ಅಷ್ಟೇ. ಗಣೇಶ್ ಅವರು ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಊಟದ ಸಮಯ ಎಲ್ಲ ಊಟಕ್ಕೆ ಕೂತಿದ್ವಿ, ಊಟ ಆದ್ಮೇಲೆ ಪಾರ್ಟಿ ಅಂತ ಹೇಳಿದ್ಮೇಲೆ ಒಂದ್ ಸ್ವಲ್ಪ ಕುಡಿಯೋದು ಕೂಡ ಇತ್ತು, ಕುಡಿದಿದ್ವಿ ಎಲ್ಲರೂ ಕೂಡ ಲೈಟ್ ಆಗಿ. ಬಟ್ ಆದ್ರೆ ಸತೀಶ್ ಅವರು ಎಲ್ಲೋಗಿದ್ರು ಗೊತ್ತಿಲ್ಲ, ಆ ಸಮಯದಲ್ಲಿ ಏನ್ ಕುಡಿದ್ರು ಅನ್ನೋದ್ರು ಕೂಡ ಗೊತ್ತಿಲ್ಲ, ತುಂಬಾ ಮತ್ತೇರಿರೋ ತರ ಆಡ್ತಾ ಇದ್ರು. ಸೊ ಅವರ ಕುಡಿದ ಮತ್ನಲ್ಲಿ ಇಂಟೆನ್ಷಲಿ ಅವ್ರು ಗಲಾಟೆ ಮಾಡಿರೋದು, ಜೊತೆಗೆ ಹುಚ್ಚ ಅನ್ನೋ ಒಂದು ಪದ ಕೂಡ ಬಳಸಿದ್ರು. ಅಂದ್ರೆ ಅವ್ರು ಹುಚ್ಚಿನ ರೀತಿ ಅವ್ರು ವರ್ತಿಸ್ತಾ ಇದ್ರು ಅನ್ನೋದು ಕೂಡ ಆರೋಪ ಮಾಡ್ತಾರೆ. ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಇಷ್ಟು ದಿನ ಎಲ್ಲೂ ಕುಡಿದು ಇಲ್ಲ, ಕುಡಿಯೋದು ಇಲ್ಲ. ಆ ಸಂದರ್ಭದಲ್ಲಿ ಏನ್ ಗೊತ್ತಾ, ಇವರು ಕುಡಿದ್ಬಿಟ್ಟು ಇವರೇ ಮಾತಾಡ್ತಾ ಇದ್ರು, ಇವರೇ ಬಿಜಾನು. ಅವ್ರು ನಾನು ಒಂದೇ ಒಂದು ಮಾತು ಹೇಳ್ದಲ್ಲ ನಿಮ್ಗೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇದ್ದಾರೆ. ಹುಚ್ಚ ಫಸ್ಟ್ ನಾವು ಹುಚ್ಚ ಆಗಕ್ಕೆ ಬೇರೆಯವ್ರು ಹೇಳ್ಬೋದಲ್ಲ ಇವನು ಹುಚ್ಚ ಅಂತ. ಆ ಥರ ಯಾವಾಗೂ ನಾನು ನಡ್ಕೊಂಡೇ ಇಲ್ಲ. ನನ್ನ ಎಲ್ಲರೂ ಇಷ್ಟಪಟ್ಟು ಮಾತಾಡ್ತಾರೆ ಹೊರತು ನನ್ನ ಇವ್ರು ಹುಚ್ಚ ಅಂತ ಯಾರು ನನ್ನ ಇಷ್ಟು ದಿನ ಹೇಳೂ ಇಲ್ಲ. ಇನ್ನು ಅವ್ರನ್ನ ಹುಚ್ಚ, ಮೋಸಗಾರ ಅಂತ ಹೇಳ್ತಾರೆ. ಅವ್ರು ಮಾಡೋದೇ ಅದು ಕೆಲಸ. ಯಾರನ್ನಾರ ಕೇಳಿ, ನಮ್ಮ ಇಂಡಸ್ಟ್ರಿಲಿ ಅವ್ರಿಗೆ ಮರ್ಯಾದೆನೇ ಇಲ್ಲ. ಇದು ಹೇಳಕ್ ಇಷ್ಟಪಡ್ತೀನಿ. ಸರ್, ಯಾರ್ಯಾರು ಇದ್ರು ಅವತ್ತಿನ ಘಟನೆ ನಡೆದ? ಯಾಕಂದ್ರೆ ಇಡೀ ಸಿನಿಮಾ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ಬೋದು, ಮಾಜಿ ಅಧ್ಯಕ್ಷರಾಗಿರ್ಬೋದು, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿರೋ ತುಂಬಾ ಜನ ಹೋಗಿದ್ರಿ ಅಂತ ಗೊತ್ತಾಯ್ತು. ಯಾರ್ಯಾರಿದ್ರಿ ಆ ಘಟನೆ ನಡೆದಾಗ? ಯಾರ್ಯಾರಿದ್ರು ಆ ಸ್ಪಾಟ್ ಅಲ್ಲಿ? ಆ ಘಟನೆ ನಡೆದಾಗ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಎಲ್ಲರೂ ಇದ್ರು. ಮತ್ತೆ ನಮ್ಮ ಪ್ರೆಸಿಡೆಂಟ್ ಇದ್ರು, ಸಾರಗೊಂದರ್ ಇದ್ರು, ಆಮೇಲೆ ನಮ್ಮ ಸುಂದರರಾಜ್ ಸರ್ ಇದ್ರು, ಮತ್ತೆ ನಮ್ಮ ಕರಿಸುಬ್ ಸರ್ ಇದ್ರು, ನಮ್ಮ ಮುಸ್ರಿ ಸರ್ ಇದ್ರು, ಅಂದ್ರೆ ಜಯಸಿಂಹ ಮುಸ್ರಿ ಸರ್ ಇದ್ರು. ಇವರೆಲ್ಲರೂ ಇದ್ದಾಗಲೇ ಇವ್ರು ಬಂದು ಏಕಾಏಕಿ ಗಲಾಟೆ ಮಾಡಕ್ ಬಂದ್ರು. ನನಗೆ ಅವು ಯಾವ ಇಷ್ಟ ಆಗಲಿಲ್ಲ. ಇವರು ಏನ್ ಗೊತ್ತಾ, ಹಿಂದೆಲ್ಲಿ ನಾನು ಒಂದು ಬೈಲ ಬಗ್ಗೆ ಧ್ವನಿ ಎತ್ತಿದ್ದೆ, ಅದ್ರ ವಿರುದ್ಧವಾಗಿ ನಾನು ಧ್ವನಿ ಎತ್ತಿದ್ದೆ. ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಲ್ಲ. ನಾನು ಯಾವಾಗಲೂ ನಮ್ಮ ಹೊಸ ನಿರ್ಮಾಪಕರ ಪರ ಅಂತ
ನಾನು ಯಾವಾಗಲೂ ನ್ಯಾಯದ ಪರ ಅಂತ ಹೋರಾಟ ಮಾಡಿದ್ದೆ. ಅದೊಂದು ಉದ್ದೇಶ ಇಟ್ಕೊಂಡು, ಅದೊಂದು ವಿಷಯ ಇಟ್ಕೊಂಡು ನನ್ನ ಮೇಲೆ ಯಾವಾಗಲೂ ಇವರು ಕಾಲ್ ಕೆರ್ಕೊಂಡು ಗಲಾಟೆಗೆ ಬರ್ತಾ ಇದ್ದಾರೆ. ಬೈಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಾಗ್ವಾದ ಆಯ್ತು, ಆ ಗಲಾಟೆ ಅಂತ ಹೇಳಿದ್ರೆ ಇದಕ್ ಮುಂಚೆ ಅಂದ್ರೆ ರಥಾವರ ಮಂಜು ಅವ್ರಿಗೆ ಮತ್ತೆ ನಿಮಗೇನಾದ್ರು ದ್ವೇಷ ಆಯ್ತಾ, ಅಥವಾ ಯಾವುದೇ ಕಾರಣಕ್ಕೂ ಇಲ್ಲ. ಗಣೇಶ್ ಅವ್ರಿಗೂ ನಿಮಗೇನಾದ್ರು ದ್ವೇಷ? ಅವ್ರಿಗೆ ಯಾಕಂದ್ರೆ ಗಣೇಶ್ ಅವರು ನೇರವಾಗಿ ಹೇಳ್ತಿದ್ದಾರೆ, ನಂದು ಸತೀಶ್ ಅವ್ರದ್ದು ಗಲಾಟೆ ಅಲ್ಲ ಇದು, ಸತೀಶ್ ಅವ್ರದ್ದು ರಥಾವರ ಮಂಜು ಅವ್ರದೇ ಗಲಾಟೆ ಆಗಿದ್ದು. ನಾನು ಜಸ್ಟ್ ಬಿಡ್ಸಕ್ ಹೋಗಿದ್ದೆ, ಅಧ್ಯಕ್ಷರಿಗೂ ಏಟಾಯ್ತು, ನನಗೂ ಏಟಾಯ್ತು, ಗಲಾಟೆ ಆಗಿದ್ದೆ ಮಂಜು ಅವ್ರಿಗೆ ಮತ್ತೆ ಸತೀಶ್ ಅವ್ರಿಗೆ. ನಾನು ಇನ್ನೊಂದೇನು ಹೇಳಿ ಇಷ್ಟಪಡ್ತೀನಿ ಗೊತ್ತಾ, ಮೊನ್ನೆ ಮಂಜು ಅವ್ರದ್ದು ಬರ್ತ್ಡೇ ಆಗಿದೆ. ನಾನು ಬರ್ತ್ಡೇಗೆ ಅವ್ರಿಗೆ ವಿಶ್ ಮಾಡಿದ್ದೀನಿ. ವಿಶ್ ಮಾಡಿಬಿಟ್ಟು ಮನೆಗೆ ಉಸುದ ಹೋಗ್ಬಿಟ್ಟು ಅವ್ರಿಗೆ ಶಾಲ್ ಹಾಕ್ಬಿಟ್ಟು ನಾನು ಅವ್ರಿಗೆ ಸನ್ಮಾನ ಮಾಡ್ಬಿಟ್ಟು ಬರ್ತೀನಿ. ಅವ್ರೊಬ್ರಿಗೆ ಅಲ್ಲ, ನಾನು ಇಡೀ ಚಿತ್ರರಂಗಕ್ಕೆ, ಪ್ರೊಡ್ಯೂಸರ್ಸ್ಗೆ ನಾನು ಅದೊಂದು ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಏನ್ ಗೊತ್ತಾ, ಅವ್ರು ಹುಟ್ಟಿದ ಹಬ್ಬದ ದಿವಸ ವಿಶ್ ಮಾಡ್ಬಿಟ್ಟು ಅವ್ರಿಗೆ ಅವ್ರ ಮನೆಗೆ ಹೋಗ್ಬಿಟ್ಟು ನನ್ನ ಖರ್ಚಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಶಾಲ್ ಹಚ್ಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಸ್ವೀಟ್ ಕೊಟ್ಬಿಟ್ಟು ಬರ್ತೀನಿ. ನಾನು ಈ ತರ ಮನುಷ್ಯ. ನಾನು ಈ ತರ ಯಾವುದೇ ಕೆಟ್ಟದ್ದು ಮಾಡಕ್ ಇಷ್ಟಪಡಲ್ಲ. ನಾನು ಯಾರನ್ನಾರ ಕೇಳಿ, ನಾನು ಅದನ್ನ ಆ ತರ ಮನುಷ್ಯ. ಒಂದು ಒಳ್ಳೇದ್ ಮಾಡ್ತೀನಿ ಹೊರತು ಕೆಟ್ಟದ್ದು ಇಲ್ಲಿವರೆಗೂ ಮಾಡೋದು ಇಲ್ಲ. ನಾನು ಇವಾಗಲೂ ಹೇಳ್ತೀನಿ, ಏನಂತ ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಹೊಸ ನಿರ್ಮಾಪಕರ ಪರ, ನಾನು ಎತ್ತದೇ ಧ್ವನಿ ಅವ್ರ ಪರ ಎತ್ತುತ್ತೀನಿ. ಅವ್ರ ವಿರುದ್ಧ ಏನೇ ಬಂದ್ರು ನಾನು ಸುಮ್ಮನೆ ಇರಲ್ಲ. ಸರ್, ಇದು ಸುಮಾರು 50 ಜನಕ್ಕೂ ಹೆಚ್ಚಿನ ನಿರ್ಮಾಪಕರು ಗೋವಾಗೆ ಹೋಗಿದೆ ಅಂತದ್ದು. ಆ ಗಲಾಟೆ ಆಯ್ತು, ಗಲಾಟೆ ಆದ ಸಂದರ್ಭದಲ್ಲಿ ಇನ್ನೂ ಕೆಲವೊಂದು ಪ್ರೊಡ್ಯೂಸರ್ಸ್ ಆಲ್ಮೋಸ್ಟ್ ಅಲ್ಲೇ ಗೋವಾದಲ್ಲೇ ಇದ್ದಾರೆ. ಬಟ್ ನೀವು ಮತ್ತೆ ಗಣೇಶ್ ಅವರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಯಾವಾಗ ಬಂದ್ರಿ ಅಲ್ಲಿಂದ? ಏನಕ್ಕಾಗಿ ಅಲ್ಲಿಂದ ಬಂದ್ರಿ ನೀವು ಅಂತ? ನಾನು ಇದು NM ಸುರೇಶ್ ಅವರ ನಮ್ಮ ಪ್ರೆಸಿಡೆಂಟು, ಮತ್ತೆ ನಮ್ಮ ಇವರು ಇದ್ದಾರೆ, ನಮ್ಮ ಸಾರಾ ಗೋವಿಂದ ಸರ್ ಇದ್ದಾರೆ. ಇವರೆಲ್ಲ ಈ ಸಣ್ಣ ಪುಟ್ಟ ಗಲಾಟೆ ಐತಲ್ಲ ಅಲ್ಲಿ, ಅದಾದ ತಕ್ಷಣ ನೀನು ಸತೀಶ್ ನೀನು ಹೋಗ್ಬಿಡು ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ಕಳ್ಸ್ಬಿಡಿದ್ರು. ಅಂದ್ರೆ ಅಮೌಂಟ್ ಕೊಟ್ಟು ಕಳ್ಸಿದ್ರು. ಅವ್ರು 2,500 ರೂಪಾಯಿ ಅಮೌಂಟ್ ಕೊಟ್ಟರು. ಅದನ್ನ ಕಟ್ಬಿಟ್ಟು ನನಗೆ ಏಕೆ ಅಲ್ಲಿ ಒಂದು ಬಸ್ ಸ್ಟಾಪಿಗೆ ಬಿಟ್ರು. ಆ ಬಸ್ ಸ್ಟಾಪಿಗೆ ಬಿಟ್ರು, ಅದು ಒಂದು ತಪ್ಪು ಮಾಡ್ಬಿಟ್ರು. ಅಂತ ಪೀರಿಯಡ್ನಲ್ಲಿ ಇವರು 1 ಗಂಟೆ ಪೀರಿಯಡ್ನಲ್ಲಿ ಇವರು ಮಾಡೋ ಇಂಥ ಕೆಲಸಗಳು ನೋಡ್ರಿ. ಒಬ್ಬರನ್ನ ಯಾರನ್ನೇ ಆಗಲಿ 1 ಗಂಟೆಗೆ ತಗೊಂಡೋಗಿ ಅಲ್ಲಿ ಬಿಡ್ತಾರೆ. ಅಲ್ಲಿ ಬಸ್ಗಳಿಲ್ಲ. ನಾನು ಒಬ್ಬನೇ ಅಲ್ಲಿ ಏಕಾಂಗಿಯಾಗಿ ಒಬ್ಬನೇ ಇದ್ದೆ. ಆಮೇಲೆ ಬೆಳಿಗ್ಗೆ 9 ಗಂಟೆಗೆ ಬಸ್ ಹತ್ತಿದ್ದೀನಿ. 9 ಗಂಟೆವರೆಗೂ ಬಸ್ಸೇ ಇಲ್ಲ. ಆಮೇಲೆ ಅಲ್ಲಿಂದ ಗೋವಾದಿಂದ ಡೈರೆಕ್ಟ್ ಬಸ್ಗಳೇ ಇಲ್ಲ. ಅದು 2-3 ಬಸ್ ಹತ್ಬೇಕು. ಅದನ್ನೆಲ್ಲ ಕಷ್ಟಪಟ್ಕೊಂಡು ನಾನು ಬೆಂಗಳೂರಿಗೆ ಬಂದು ಸೇರಿದೆ. ನಾನು ಬಂದು ಸೇರಿದ್ದು 9:30ಗೆ ಬಂದು ಸೇರಿದೆ. ಇಷ್ಟೆಲ್ಲ ನಂಗೆ ತೊಂದರೆ ಆಯ್ತು. ಇವರು ನನ್ನ ಏಕಾಏಕಿ ಕಳಿಸ್ಬಿಟ್ರು. ಅವ್ರನ್ನ ಅದೇ ಯಾಕೆಂದ್ರೆ ಇವ್ರಿಗೆ ಹೊಸಬ್ರು ಬೇಕಾಗಿಲ್ಲ. ಅವ್ರಿಗೆ ನಾನು ಯಾವ ಧ್ವನಿ ಎತ್ತು ಇದೆಲ್ಲ ಇವ್ರಿಗೆ ವಿರುದ್ಧವಾಗಿ ಮಾತಾಡ್ತೀನಲ್ಲ, ಅದಕ್ಕೋಸ್ಕರ ಇವರು ನಮ್ಮಂತ ಬೇಡ. ಅವ್ರಿಗೆ ಇವರು ಏನ್ ಹೇಳ್ತಾರೆ ಅವ್ರು ಕೇಳೋಂತ ಜನ ಬೇಕು. ಇವ್ರು ಏನಾರ ಒಂದು ವಿಷಯ ತಂದ್ರೆ ಅದಕ್ಕೆ ಆಯ್ತು ಉಂಡ ಬಸ್ವಾ ಹ್ಞೂ ಅಂತ ಪ್ರೊಡ್ಯೂಸರ್ಸ್ ಬೇಕು ಇವ್ರಿಗೆ. ಅಂಥವ್ರಿಗೆ ಮಾತ್ರ ಇವ್ರು ಬೆಲೆ ಕೊಡ್ತಾರೆ. ನಾವು ವಿರುದ್ಧವಾಗಿ ಮಾತಾಡೋಂಥವ್ರಿಗೆ ಇವ್ರು ಬೆಲೆನೇ ಕೊಡೋದಿಲ್ಲ. ಅಂಥವ್ರು ಇದ್ದಾರೆ ಇವಾಗ ಚೇಂಬರ್ನಲ್ಲಿ. ಇವರು ಇದೇ ಎಲ್ಲ ಒಂದು ಸುಮಾರು ಜನ ಇದ್ದಾರೆ. 20 ವರ್ಷದಿಂದ ಅವರೇ ಇದ್ದಾರೆ ಹೊರತು ಬೇರೆಯವ್ರಿಗೆ ಅವಕಾಶನೇ ಕೊಡ್ತಾ ಇಲ್ಲ. ಇವರು ಅಲ್ಲಿ ಬಂದು ಎಲೆಕ್ಷನ್ ನಲ್ಲಿ ಕಾಂಟೆಸ್ಟ್ ಮಾಡಿ ಗೆಲ್ಬೇಕು ಅನ್ನೋದು, ಬೇರೆಯವ್ರು ಬರಲೇಬಾರ್ದು ಅನ್ನೋ ತರದಲ್ಲಿ ಬೈಲಾ ಮಾಡಕ್ ಹೊರಟಿದ್ದಾರೆ. ಆ ಬೈಲಾ ಮಾಡಕ್ ಹೊರಟಿರೋದು ಅದನ್ನ ಧ್ವನಿ ಎತ್ತಿದ್ಕೇನೆ ನಾನು ಯಾವುದೇ ಕಾರಣಕ್ಕೂ ಬೈಲಾ ಬೇಡ ಅಂತ ಧ್ವನಿ ಎತ್ತಿದ್ಕೇನೆ ನನ್ನ ಈ ತರ ಗಲಾಟೆ ಮಾಡಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಅವರು. ಸರ್, ಈಗ ಅವರು ಕಂಪ್ಲೇಂಟ್ ಕೊಡೋದು ಕೂಡ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿ, ಅಂದ್ರೆ ಗೋವಾ ಪೊಲೀಸ್ ಸ್ಟೇಷನ್ ಕೂಡ ಲೋಕಲ್ ಅಲ್ಲಿ ಕೂಡ ಕಂಪ್ಲೇಂಟ್ ಮಾಡೋದು ವ್ಯವಸ್ಥೆ ಮಾಡ್ತಾ ಇದೀವಿ. ಜೊತೆಗೆ ಫಿಲ್ಮ್ ಚೇಂಬರ್ ನಾವು ಇದ್ರ ಬಗ್ಗೆ ಸಭೆ ಮಾಡ್ತೀವಿ. ಸಭೆ ಆದ್ಮೇಲೆ ಒಂದು ತೀರ್ಮಾನ ತಗೊಳ್ತೀವಿ ಸತೀಶ್ ಅವ್ರ ವಿರುದ್ಧವಾಗಿ ಅನ್ನೋ ಒಂದು ಮಾತನ್ನ ಹೇಳ್ತಿರೋದು. ಜೊತೆಗೆ ಅಲ್ಲೇನಾದ್ರು ಹೋಟೆಲ್ ಸಿಬ್ಬಂದಿ ಅವರು ಜೊತೆ ಗೋವಾ ಪೊಲೀಸ್ ಅವ್ರನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಡೀತಾ ಈ ಘಟನೆ ಆದ್ಮೇಲೆ? ಏನು ನಡೆದಿಲ್ಲ, ಆ ತರ ಏನೋ ಸನ್ನಿವೇಶನೂ ನಡೆದಿಲ್ಲ. ಯಾಕೆ ಆ ತರ ಏನಾರು ಆದ್ರೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಲ್ವಾ. ನಾನಂತೂ ಎದುರ್ಕೊಳ್ಳುವಂತ ಇದೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಒಂದು ಹೋರಾಟಕ್ಕೆ ಇಳಿದ್ಮೇಲೆ ಅದನ್ನ ನಾವು ಹೋರಾಟ ಮುಂದುವರ್ಸ್ಕೊಂಡೇ ಹೋಗ್ಬೇಕು ಹೊರತು ನಾವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗಲ್ಲ. ಈಗ ಫಿಲ್ಮ್ ಚೇಂಬರ್ ಏನು ಸರ್, ಆ ಫಿಲ್ಮ್ ಚೇಂಬರ್ ಸಭೆ ಆಗುತ್ತೆ ಈ ಸಂಬಂಧಪಟ್ಟಂಗೆ, ಈ ಗಲಾಟೆಗೆ ಸಂಬಂಧಪಟ್ಟಂಗೆ ಸಭೆ ಆಗುತ್ತೆ. ಸಭೆಯಲ್ಲಿ ನಿಮ್ಮೂರದ ಏನಾದ್ರು ಕ್ರಮ ತಗೊಳ್ಳುವಂತ ಸಾಧ್ಯತೆ ಇದೆಯಾ ಅಂತ? ಯಾಕಂದ್ರೆ ಗಣೇಶ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ನನ್ನ ಬಗ್ಗೆ ತಗೊಳ್ಳುವಂತ ಕ್ರಮ ತಗೊಳಕ್ ಅದು ಆಗಕ್ಕೆ ಅದು ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದ್ರೆ ಅದು ಈಚೆ ನಡೆದಿರುವಂತ ವಿಷಯ. ಇವ್ರು ಸುಮ್ನೆ ಎಲ್ಲದಕ್ಕೂ ನೋಟಿಸ್ ಕೊಟ್ಕೊಂಡು ಕುತ್ಕೊಂಡ್ರೆ ಯಾರು ಅದನ್ನೆಲ್ಲ ಯಾರು ಕೇಳ್ತಾರೆ? ಸುಮ್ನೆ ಎಲ್ಲದಕ್ಕೂ ನೋಟಿಸ್ ಕೊಡಕ್ಕೂ ಅದಕ್ಕೂ ಹಂಗ್ ಬರೋದಿಲ್ಲ ಅದು ಕಾನೂನಲ್ಲಿ. ಇವರು ಏನೋ ಒಂದು ಮಾತಾಡ್ಬಿಟ್ರು, ಅದು ಅವ್ರೆಲ್ಲೋ ನಮ್ಮ ಪರ್ಸನಲ್ ಆಗಿ ನಾವು ಈಗ ಏನು ಅವರು ಹಿಂದೆ ಏನ್ ದ್ವೇಷ ಇಟ್ಕೊಂಡು ತಾನೇ ಅಲ್ಲಿ ಗಲಾಟೆ ಮಾಡೋದು. ನನಗೆ ಅಂತ ವಿಷಯಗಳೆಲ್ಲ ಎತ್ಕೊಂಡು ಬಂದು ಗಲಾಟೆ ಮಾಡೋದು, ಅದಕ್ಕೆಲ್ಲ ನೋಟಿಸ್ ಕೊಟ್ಕೊಂಡು ಕೂತ್ಕೊಂಡ್ರಾಗುತ್ತಾ ಅಲ್ವಾ? ನಾವು ಅದಕ್ಕೆ ಯಾವುದಕ್ಕೂ ಒಪ್ಪಕ್ಕೆ ಇಷ್ಟಪಡಲ್ಲ. ನಾನು ನೋಟಿಸ್ ಕೊಡ್ಲಿ, ಅದಕ್ಕೆ ನಾನು ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ. ಸರ್, ಕೊನೆಯದಾಗಿ ಏನ್ ಹೇಳಿದ್ರಿ ಪ್ರಕರಣದ ಬಗ್ಗೆ? ಈಗ ಗಣೇಶ್ ಅವರಿಗೆ ತೀರಾ ಗಾಯ ಆಗಿದೆ, ಅವ್ರ ಕಣ್ಣಿಗೆ ಸ್ಟಿಚ್ ಕೂಡ ಹಾಕೊಂಡಿದ್ದಾರೆ, ಬ್ಯಾಂಡೇಜ್ ಕೂಡ ಹಾಕೊಂಡಿದ್ದಾರೆ. ಅವ್ರೇನೋ ಕಂಪ್ಲೇಂಟ್ ಕೊಡೋದಕ್ಕೂ ರೆಡಿ ಇದ್ದಾರೆ. ಜೊತೆಗೆ ಫಿಲ್ಮ್ ಚೇಂಬರ್ ಅಲ್ಲಿ ಸಭೆ ಮಾಡಿ ನಿಮ್ಮ ವಿರುದ್ಧ ಕ್ರಮಕ್ಕೂ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ರೆ, ಕೊನೆಯದಾಗಿ ನಿಮ್ದ ಒಂದು ಸ್ಪಷ್ಟೀಕರಣ ಈ ಘಟನೆ ಬಗ್ಗೆ ಓವರ್ ಆಗಿ ಹೇಳೋದು ಏನ್ ಹೇಳಿ? ನಾನು
ಏನ್ ಹೇಳಿದ್ರಿ? ಕೊನೆದು ಒಟ್ಟಾರೆ ಏನ್ ಹೇಳ್ತೀರಿ? ಜಸ್ಟಿಫಿಕೇಶನ್ ನೀವೇನೇ ಹೇಳಿ ಈ ವಿಷಯದ ಬಗ್ಗೆ ನಾನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿದೀನಿ ಅಂತ ಅವರು ಸುಮ್ನೆ ಸುಳ್ಳು ಆಪಾದನೆ ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ. ನಾನು ಯಾವುದಕ್ಕೂ ಒಪ್ಪಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ CCTV ಫುಟೇಜ್ ಇದೆ, ಅದಲ್ಲಿ ಅವ್ರು ನೋಡ್ಕೋಬಹುದಲ್ಲಿ. ಅಂಥದ್ದು ಅದು ಬೇಕು ಅಂತಂದ್ರೂ ಇವ್ರು ಬೇಕು ಅಂತಾನೆ ಸುಮ್ಮನೆ ಅಲ್ಲಿ ಹೋಗಿ ನಾನು ಅಡ್ಮಿಟ್ ಆಗಿದ್ದೀನಿ, ನನ್ಗೆ ಏಟ್ ಆಗಿದೆ, ಬರೀ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹೊರತು ಆ ಥರ ಕೆಟ್ಟದೇ ಆಗಿಲ್ಲ. ಅಲ್ಲಿ ಗಲಾಟೆ ಆಯ್ತು, ಓಕೆ, ಅದು ಒಪ್ಕೋತೀನಿ. ಇವರು ಕುಡಿದ್ಬಿಟ್ಟು ಅವ್ರ ಕಾಲ ಮೇಲೆ ನಿಂತ್ಕೊಳಕ್ ಅವ್ರಿಗೆ ಶಕ್ತಿ ಇಲ್ಲ, ಅಷ್ಟು ಕುಡ್ದಿದ್ದಾರೆ ಇಬ್ರು ಅಷ್ಟೇ. ಅಂಥದ್ರಲ್ಲಿ ಬೇರೆಯವ್ರ ಮೇಲೆ ಒರ್ಸೋದು ತಪ್ಪಲ್ವಾ? ನಾವು ಬರೀ ಏನ್ ಗೊತ್ತಾ, ಅಷ್ಟು ಜನದಲ್ಲಿ ಇದ್ರುಗಳ ಹಿಂಗೆ ನುಕ್ಕು ನುಗ್ಗಾಯ್ತು ಅಷ್ಟೇ, ನೂಕಾಟ ಆಯ್ತು ಹೊರತು ಅಲ್ಲಿ ಗಲಾಟೆ ಇದು ಒಡೆದಾಟ ಅಂದ್ರೆ ಏಟಂತೂ ಯಾರಿಗೂ ಬಿದ್ದು ಇಲ್ಲ. ಅದು ಆ ಥರ ತಪ್ಪು ಮಾಡೋದು ಇಲ್ಲ ನಾನು. ಎಸ್, ಇದಿಷ್ಟು ಸತೀಶ್ ಆಂತರ್ಯ ಅವರ ಮಾತೇನಂತ ಹೇಳಿದ್ರೆ, ಗಲಾಟೆ ದೊಡ್ಡ ಮಟ್ಟದಲ್ಲಾಗ್ಲಿಲ್ಲ, ತಳ್ಳಾಟ ನೂಕಾಟ ಅಷ್ಟೇ ಆಗಿದ್ದು. ಆದ್ರೆ ನನ್ನ ವಿರುದ್ಧವಾಗಿ ಷಡ್ಯಂತ್ರ ಆಗ್ತಾ ಇದೆ, ಸಾಕಷ್ಟು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಫಿಲ್ಮ್ ಚೇಂಬರ್ ಸಭೆ ಆಗಿರ್ಲಿ ಅಥವಾ ಕಂಪ್ಲೇಂಟ್ ಏನಾದ್ರು ಕೂಡ ನಾನು ಕೂಡ ಅದರ ವಿರುದ್ಧವಾಗಿ ಕ್ರಮ ತಗೊಳ್ತೀನಿ ಅನ್ನೋದನ್ನ ಮಾತನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚಂದನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.